ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಪಿ ಯು ಲೆಕ್ಚರರ್ ನೋಟಿಫಿಕೇಶನ್ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂತಂದರೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಅಂದರೆ ಇದುವರೆಗೂ ನೋಟಿಫಿಕೇಶನ್ ಆಗಿಲ್ಲ. 2025ರಲ್ಲಿ ನೋಟಿಫಿಕೇಶನ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಆ ಒಂದು ಅಧಿಸೂಚನೆ ಹೊರಡಿಸದಿರುವುದಕ್ಕೆ ಇದು ಒಂದು ಕಾರಣ ಇರಬಹುದಾ ಅನ್ನುವಂಥದ್ದು, ಅಂದರೆ ಒಂದು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ತಾವಿಲ್ಲಿ ನೋಡ್ಬೋದು ನೋಡಿ, ಪಿ ಯು ಉಪನ್ಯಾಸಕರು ಹೈಸ್ಕೂಲ್ಗೆ ಪಾಠ ಮಾಡುವುದು ಕಡ್ಡಾಯ ಅಂತೇನು ಈ ಒಂದು ಪೇಪರ್ ಕಟಿಂಗ್ ಬಂದಿದೆ. ತಾವಿಲ್ಲಿ ನೋಡ್ಬೋದು. ಇದಕ್ಕಾಗಿ 881 ಉಪನ್ಯಾಸಕರ ನೇಮಕಕ್ಕೆ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನೋಡಿ, ಪಿ ಯು ಲೆಕ್ಚರರ್ ನೋಟಿಫಿಕೇಶನ್ ಆಗದೇ ಇರೋದಕ್ಕೂ ಈ ಒಂದು ಪಿ ಯು ಉಪನ್ಯಾಸಕರು ಹೈಸ್ಕೂಲ್ಗೆ ಪಾಠ ಮಾಡುವುದು ಇನ್ನು ಕಡ್ಡಾಯ ಅಂತ ಏನಿದೆ, ಇದಕ್ಕೂ ಏನು ಸಂಬಂಧ ಅಂತಂದರೆ, ತಾವಿಲ್ಲಿ ನೋಡ್ಬೋದು, ರಾಜ್ಯದಲ್ಲಿ ಶಿಕ್ಷಕರ ಕೊರತೆಯ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಪದವಿ ಪೂರ್ವ ಕಾಲೇಜುಗಳಿಗೆ ನೇಮಕವಾಗುವ ಉಪನ್ಯಾಸಕರು ಇನ್ನು ಮುಂದೆ 9 ಮತ್ತು 10ನೇ ತರಗತಿಗಳಿಗೂ ಬೋಧಿಸುವುದನ್ನು ಕಡ್ಡಾಯ ಮಾಡಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಪ್ರಸ್ತುತ ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳದ್ದು ಶಾಲಾ ಶಿಕ್ಷಣ ಇಲಾಖೆಯು ಆಯಾ ಜಿಲ್ಲೆಯ ಉಪನಿರ್ದೇಶಕರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರವಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯವು ಪದವಿ ಪೂರ್ವ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರವಾಗಿರ್ತಕ್ಕಂಥದ್ದು. ನೋಡಿ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿನೇ ಇರತಕ್ಕಂಥ C&R ರೂಲ್ಗಳೇ ಬೇರೆ, ಮತ್ತು ಈ ಒಂದು ಪಿ ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿಗೆ ಇರತಕ್ಕಂಥ ಈ ಒಂದು ರೂಲ್ಗಳೇ ಬೇರೆ. ಆ ಕಾರಣದಿಂದಾಗಿ ಈ ಒಂದು ನೋಟಿಫಿಕೇಶನ್ ಬಹುತೇಕ ನನಗನ್ನಿಸಿದ ಮಟ್ಟಿಗೆ ಇದೇ ಕಾರಣ ಇರ್ಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಇದು ಇಲಾಖೆ ಮಾಹಿತಿಯೋ ಅಥವಾ ಇನ್ನೊಬ್ಬರಿಂದ ಬಂದಂಥ ಮಾಹಿತಿಯೋ ಅಲ್ಲ, ಕೇವಲ ಇಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ, ಅದಷ್ಟೇ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ, ಈಗ 1ರಿಂದ 5 PST, 6ರಿಂದ 8 GPT, 9 ಮತ್ತು 10 ಹೈಸ್ಕೂಲ್ ಅಂತೇಳಿ ಇರ್ತಕ್ಕಂಥದ್ದು ತಮಗೆ ಗೊತ್ತಿರ್ಬೋದು. ಆದರೆ ಇದು 9 ಮತ್ತು 10 ಅಲ್ಲ, 9ರಿಂದ 12 ಮಾಡಬೇಕು ಅನ್ನೋಂಥದ್ದು. ಮತ್ತು ಜೊತೆಗೆ ಇದಷ್ಟೇ ಅಲ್ಲ, ಈಗ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ KPS ಸ್ಕೂಲ್ಗಳನ್ನು ಹೊಸದಾಗಿ ಸ್ಥಾಪನೆ ಮಾಡುವಂಥ ಗುರಿಗಳನ್ನು ಹೊಂದಿದ್ದಾರೆ. ನೋಡಿ, ಶಾಲಾ ಶಿಕ್ಷಣ ಇಲಾಖೆಯ ಗುರಿಯಂತೆ 2026-27 ವೇಳೆಗೆ ಸುಮಾರು 15 ಲಕ್ಷ ವಿದ್ಯಾರ್ಥಿಗಳು KPS ಒಳಗೆ ಬರಲಿದ್ದಾರೆ. ನೋಡಿ, KPS ಸ್ಕೂಲ್ಗಳನ್ನು ಮಾಡ್ತಾರೆ. ಅದ್ರಾಗ ಸುಮಾರು ಅಂದಾಜು ಹಾಕ್ಕೊಂಡಿದ್ದಾರೆ ಇಲಾಖೆದವರು, 15 ಲಕ್ಷ ವಿದ್ಯಾರ್ಥಿಗಳು KPS ಒಳಗೆ ಬರಲಿದ್ದಾರೆ. ಹಾಗಾಗಿ ಪದವಿ ಪೂರ್ವ ಕಾಲೇಜುಗಳಿಗೆ ನೇಮಕವಾಗುವ ಉಪನ್ಯಾಸಕರಿಗೆ 9-10ನೇ ತರಗತಿಗೆ ಬೋಧಿಸುವುದನ್ನು ಕಡ್ಡಾಯ ಮಾಡಲು ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ. ಪ್ರಸ್ತುತ 4761 ಹುದ್ದೆಗಳು ಖಾಲಿ ಇದ್ದು, ಈ ಪೈಕಿ 881 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನೋಡಿ, ಈಗೇನು ನಾನು ಹೇಳಿದೆ, 1ರಿಂದ 5 PST, 6ರಿಂದ 8 GPT, ಮತ್ತು 9-10 HSTR, 11-12 ಏನು ಪಿ ಯು ನೋಟಿಫಿಕೇಷನ್ಗಳನ್ನು ಸಪ್ರೇಟ್ ಮಾಡ್ತಾಯಿದ್ರು. ಇನ್ನು ಮುಂದೆ 9th to 12th ಒಂದೇ C&R ರೂಲನ್ನು ಮಾಡಿ ಒಂದೇ ರೀತಿಯಾಗಿ ಎಕ್ಸಾಮನ್ನು ಇಟ್ಟು ಇದನ್ನು ನೋಟಿಫಿಕೇಷನ್ ಮಾಡಿ ಭರ್ತಿ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಇಲಾಖೆದವರು ಮಾಡ್ಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಈಗ ಒಂದು ಸಾರಿ ಪಿ ಯು ನೇಮಕಾತಿ ಆಯ್ತಪ್ಪ ಅಂತಂದರೆ ಕೇವಲ 11-12 ಅಷ್ಟೇ ಅಲ್ಲ, ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಷ್ಟೇ ಅಲ್ಲ, 9th ಮತ್ತು 10th ಕೂಡ ಪಾಠ ಮಾಡುವಂತೆ C&R ರೂಲನ್ನು ಚೇಂಜ್ ಮಾಡುವಂಥ ಅವಕಾಶ ಇರುವಂಥದ್ದು. ಈ ಕಾರಣದಿಂದಾಗಿ ಇದ್ರ ಬಗ್ಗೆ ಬಹುತೇಕ ಡಿಸ್ಕಸ್ ನಡೀತಿದೆಯೋ ಏನೋ, ಆ ಕಾರಣದಿಂದಾಗಿಯೇ ಈ ಒಂದು ಪಿ ಯು ಕಾಲೇಜ್ ನೋಟಿಫಿಕೇಶನ್ ಆಗಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ 1ರಿಂದ 5, 6ರಿಂದ 8, 9th to 12th ಇದೆಲ್ಲವೂ ಸೇರ್ಕೊಂಡೇ ಇಲ್ಲಿ KPS ಅಂದರೆ 1ರಿಂದ 12ರವರೆಗೆ, 1ನೇ ತರಗತಿಯಿಂದ ಈ PUC ಸೆಕೆಂಡ್ PUCವರೆಗೆ ಒಂದೇ ಕಟ್ಟಡದೊಳಗೆ, ಅಂದರೆ ಒಂದು KPS ಸ್ಕೂಲ್ಗಳನ್ನು ಮಾಡಿ 1ರಿಂದ 12ರವರೆಗೆ PUCವರೆಗೆ ಅದೇ ಒಂದು KPS ಸ್ಕೂಲ್ಗಳಲ್ಲೇ ಶಿಕ್ಷಣವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿರುವಂಥದ್ದು. ಇದರಲ್ಲಿ ಈಗ ಕೇವಲ PUC ಅಂತೇಳಿ ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ ತೊಗೊಂಡ್ರೆ ಅಲ್ಲಿ ಹೊರೆ ಆಗುವಂಥದ್ದು, ಮತ್ತು ಇತ್ತೀಚಿನ ಶಿಕ್ಷಣ ನೀತಿಗಳ ಪ್ರಕಾರನೂ ಕೂಡ ಈಗ 9th to 12th ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಸಪ್ರೇಟ್ ಮಾಡ್ಕೊಳ್ಳೋದು ಮತ್ತು ಪಿ ಯು ಉಪನ್ಯಾಸಕರ ನೇಮಕಾತಿಯನ್ನು ಸಪ್ರೇಟ್ ಮಾಡ್ಕೊಳ್ತಾ ಹೋದರೆ ಅಲ್ಲಿ ಬಹುತೇಕ ಹೆಚ್ಚಿನ ಶಿಕ್ಷಕರು ಕೂಡ ಆಗ್ಬೋದು. ಮತ್ತು ಇಲ್ಲಿ ಒಂದೇ KPS ಸ್ಕೂಲ್ಗಳಲ್ಲಿ ಈಗ ಬೇರೆ ಬೇರೆ ನೇಮಕಾತಿ ಮಾಡೋದಕ್ಕಿಂತ ಈ C&R ರೂಲ್ಗಳನ್ನು ತಿದ್ದುಪಡಿ ಮಾಡಿಕೊಂಡು ಬಹುತೇಕ 9th ಅಂದರೆ 9th to 12thವರೆಗೂ ಒಂದೇ ನೋಟಿಫಿಕೇಶನ್ ಹೊರಡಿಸುವಂಥ ಚಾನ್ಸಸ್ ಇರುವಂಥದ್ದು. ಇದು ಕೇವಲ ನನ್ನ ಅಭಿಪ್ರಾಯ. ಮತ್ತು ಇಲ್ಲಿ ಪೇಪರ್ನ ಕಟಿಂಗ್ನಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ನೋಡಿ, ರಾಜ್ಯದಲ್ಲಿ ಪಿ ಯು ಕಾಲೇಜುಗಳು ಎಷ್ಟು ಅದಾವಪ್ಪ ಅಂತಂದರೆ 1319 ಕಾಲೇಜುಗಳು ಇರತಕ್ಕಂಥದ್ದು. 12917 ಒಟ್ಟು ಮಂಜೂರಾದಂಥ ಹುದ್ದೆಗಳು ಬೋಧಕ ಹುದ್ದೆಗಳು
ಮತ್ತು ಈಗ ಪ್ರಸ್ತುತ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇರುವಂಥವರು 8156 ಜನ ಕೆಲಸವನ್ನು ಮಾಡ್ತಾಯಿದ್ದಾರೆ ಉಪನ್ಯಾಸಕರಾಗಿ. ರಾಜ್ಯಾದ್ಯಂತ 4761 ಉಪನ್ಯಾಸಕರ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅದರಲ್ಲಿ 881 ಹುದ್ದೆಗಳಿಗೆ ಭರ್ತಿ ಮಾಡಲು ಉದ್ದೇಶಿಸಿರ್ತಕ್ಕಂಥದ್ದು. ನೋಡಿ, ಈ ಒಂದು ಪ್ರಜಾವಾಣಿ ಪೇಪರ್ ಕಟಿಂಗ್ನಲ್ಲೂ ಕೂಡ ಅದೇ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ನೋಡಿ, ಪದವಿ ಪೂರ್ವ ಉಪನ್ಯಾಸಕರಿಗೆ 9 ಮತ್ತು 10ನೇ ತರಗತಿಗಳ ಬೋಧನೆಗೆ ಕಳುಹಿಸಲು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರುವ ಪ್ರಸ್ತಾವ ಶೈಕ್ಷಣಿಕ ಶಿಸ್ತು, ಶೈಕ್ಷಣಿಕ ಶ್ರೇಣಿಗಳ ವೈಜ್ಞಾನಿಕ ಗಡಿ, ಆಡಳಿತಾತ್ಮಕ ಹಕ್ಕುಗಳ ಹಾಗೂ ಇಲಾಖೆಯ ಸ್ವಾಯತ್ತತೆಗೆ ಧಕ್ಕೆ ತರುತ್ತವೆ ಎಂದು ಕರ್ನಾಟಕ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹೇಳಿರ್ತಕ್ಕಂಥದ್ದು. ಅವ್ರ ಸಂಘ ಹೇಳಿರ್ತಕ್ಕಂಥದ್ದು. ಸೊ ಇದು ಈ ಮಾಹಿತಿ ಬೇಡ ನಮಗೆ, ಸಾರಿ, ಇದಿಷ್ಟು ನಮಗೆ ಅವಶ್ಯಕತೆ ಇರಲಿಲ್ಲ. ನೋಡೋಣ ಇಲ್ಲಿ ಏನಪ್ಪ ಅಂತಂದರೆ ಇಲಾಖೆಯ ಉದ್ದೇಶ ಏನಿತ್ತು ಮತ್ತು ಈ ಪೇಪರ್ ಕಟಿಂಗ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಮಾಹಿತಿ ಏನು ಅಂತ ನಾವು ನೋಡ್ತಾ ಹೋಗೋಣ. ಅದಾಗಲಿಂದ ಬಿಟ್ಬಿಡಿ. ಪದವಿ ಪೂರ್ವ ಕಾಲೇಜುಗಳಿಗೆ ಇನ್ನು ಮುಂದೆ ನೇಮಕವಾಗುವ ಉಪನ್ಯಾಸಕರು 9 ಮತ್ತು 10ನೇ ತರಗತಿಗಳಿಗೂ ಪಾಠ ಮಾಡುವುದು ಕಡ್ಡಾಯವಾಗಲಿದೆ. ಪ್ರಸ್ತುತ ಪ್ರೌಢಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳು ಇರತಕ್ಕಂಥದ್ದು. ನೋಡಿ, ಹೈಸ್ಕೂಲ್ಗೆ ಬೇರೆ ಈ ಒಂದು ವೃಂದ ಮತ್ತು ನೇಮಕಾತಿ ನಿಯಮದವು, PU ಕಾಲೇಜಿಗೆ ವೃಂದ ಮತ್ತು ನೇಮಕಾತಿಗಳು ಬೇರೆಯೇ ಇರುವಂಥದ್ದು. ಶಾಲಾ ಶಿಕ್ಷಣ ಇಲಾಖೆಯ ಆಯಾ ಜಿಲ್ಲೆಯ ಉಪನಿರ್ದೇಶಕರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರವಾಗಿರುತ್ತಾರೆ. ನೋಡಿ, ಈ ಒಂದು ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಏನಿರ್ತಾರೆ ಅವರು ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಾಧಿಕಾರ ಆಗಿರುತ್ತಾರೆ. ಆದರೆ PU ಕಾಲೇಜುಗಳಿಗೆ ಏನಾಗಿರುತ್ತಪ್ಪ ಅಂದರೆ ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯವು ಪದವಿ ಪೂರ್ವ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು. ಅಂದರೆ ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಪ್ರಾಧಿಕಾರನೇ ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ಪ್ರೌಢಶಾಲಾ ಶಿಕ್ಷಕರು 8ರಿಂದ 10ನೇ ತರಗತಿಯವರೆಗೆ ಉಪನ್ಯಾಸಕರು ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಾ ಬಂದಿದ್ದಾರೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರಿಕಲ್ಪನೆ ಅನುಷ್ಠಾನಗೊಂಡ ನಂತರ ಅವರು 6-7ನೇ ತರಗತಿಯ ಜೊತೆಗೆ 8ನೇ ತರಗತಿಯ ಮಕ್ಕಳಿಗೂ ಬೋಧಿಸುವ ಅವಕಾಶವನ್ನು ಪಡೆದಿದ್ದಾರೆ. ಅಂದರೆ ಈಗೇನು ಇತ್ತೀಚೆಗೆ ಹೊಸದಾಗಿ GPT ಹುದ್ದೆಗಳು ಕ್ರಿಯೇಟ್ ಆಗಿವೆ. ಆ GPT ಹುದ್ದೆಯವರು 6, 7, 8ನೇ ತರಗತಿಗಳಿಗೆ ಬೋಧಿಸ್ತಾ ಇದ್ದಾರೆ. ಪ್ರೌಢಶಾಲೆಗಳನ್ನು ಒಳಗೊಂಡ ಪದವಿ ಪೂರ್ವ ಕಾಲೇಜುಗಳಲ್ಲಿ ಆಡಳಿತಾತ್ಮಕವಾಗಿ ಅಲ್ಲಿನ ಪ್ರಾಂಶುಪಾಲರು ಮುಖ್ಯಸ್ಥರಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು ಉಪ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಶಿಕ್ಷಕರು ಉಪನ್ಯಾಸಕರ ಬೋಧನಾ ಕಾರ್ಯಗಳಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಅಂತಂದರೆ ಇನ್ನು ಮುಂದೆ ಏನಾಗುತ್ತೆ, ತಾವಿಲ್ಲಿ ನೋಡ್ಬೋದು, ಶಿಕ್ಷಕರು ಮತ್ತು ಉಪನ್ಯಾಸಕರ ಬೋಧನಾ ಕಾರ್ಯಗಳಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಆದರೆ ಪ್ರೌಢಶಾಲೆಗಳನ್ನು ಒಳಗೊಂಡಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನಾಗುತ್ತೆ ಅಂದರೆ ಆಡಳಿತಾತ್ಮಕವಾಗಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಮುಖ್ಯಸ್ಥರಾದರೆ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರೇನು ಇರ್ತಾರೆ, ಹೆಡ್ ಮಾಸ್ಟರ್ ಅಂದರೆ ಹೈಸ್ಕೂಲ್ ಹೆಡ್ ಮಾಸ್ಟರ್, ಅವರು ಉಪ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಟೀಚರು ಮತ್ತು PU ಲೆಕ್ಚರರ್ ಅಂದರೆ ಟೀಚರ್ ಮತ್ತು ಲೆಕ್ಚರರ್ ನಡುವಿನ ಯಾವುದೇ ಕಾರ್ಯಗಳಲ್ಲಿ ಬದಲಾವಣೆ ಆಗೋದಿಲ್ಲ ಅಂತೇಳಿ ಹೇಳಿರ್ತಕ್ಕಂಥದ್ದು. ರಾಜ್ಯದಲ್ಲಿನ CBSE, ICSE ಸೇರಿದಂತೆ ಕೇಂದ್ರ ಪಠ್ಯಕ್ರಮ ಬೋಧಿಸುವ ಶಾಲೆಗಳಲ್ಲಿ ಪ್ರೌಢಶಾಲೆಯ ವ್ಯಾಪ್ತಿ 12ನೇ ತರಗತಿಯವರೆಗೆ ಇರತಕ್ಕಂಥದ್ದು. ನೋಡಿ, ಈ ಸೆಂಟ್ರಲ್ ಪಠ್ಯಕ್ರಮ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಪಠ್ಯಕ್ರಮ, ಆ ಒಂದು ಪಠ್ಯಕ್ರಮವನ್ನು ಬೋಧಿಸುವಂಥ ಶಾಲೆಗಳಲ್ಲಿ ಪ್ರೌಢಶಾಲೆ ವ್ಯಾಪ್ತಿಯೊಳಗನ 12ನೇ ತರಗತಿ ವರೆಗೆ ಇರತಕ್ಕಂಥದ್ದು. ರಾಜ್ಯ ಪಠ್ಯಕ್ರಮ ವ್ಯವಸ್ಥೆಯಲ್ಲಿ ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರತ್ಯೇಕ ಅಸ್ತಿತ್ವವಿದೆ. ವಸತಿ ಶಾಲೆಗಳು, ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಸ್ತಿತ್ವಕ್ಕೆ ಬಂದ ನಂತರ CBSE, ICSE ಮಾದರಿಯಲ್ಲಿ ಒಂದೇ ಕ್ಯಾಂಪಸ್ನಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ ನೆಲೆಗೊಳ್ಳುತ್ತಿವೆ. ನೋಡಿ, ಇಲ್ಲಿ ಏನಾಗುತ್ತಿದೆ ಅಂತಂದರೆ 9th to 10th ಸಪ್ರೇಟ್, ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಸಪ್ರೇಟ್ ಇಷ್ಟು ದಿನ ಇತ್ತು. ಅಂದರೆ 8th, 9th, 10th ಸೇರ್ಕೊಂಡು ಹೈಸ್ಕೂಲ್ ಇತ್ತು. ಬಟ್ GPT ಹುದ್ದೆಗಳು ಕ್ರಿಯೇಟ್ ಆದಮೇಲೆ 6, 7, 8 ಸಪ್ರೇಟ್ ಆಗಿರೋದ್ರಿಂದ ಇಲ್ಲಿ ಹೈಸ್ಕೂಲ್ ಶಿಕ್ಷಕರು ಅಂದರೆ 9th, 10th ಹೈಸ್ಕೂಲ್ ಶಿಕ್ಷಕರು ಅಂತೇಳಿ ಕರಿತೀವಿ. ತದನಂತರ ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಏನು ಇದೆ, ಇಲ್ಲಿ PUC ಅಂತೇಳಿ ನಾವು ಇದನ್ನಷ್ಟೇ ಕನ್ಸಿಡರ್ ಮಾಡ್ತೀವಿ. ಬಟ್ ಈಗ 9th to 12th ವರೆಗೂ ತೊಗೊಂಡು ಇದನ್ನೇನು ಮಾಡ್ತಾಯಿದ್ದಾರೆ ಅಂತಂದರೆ ಮರ್ಜ್ ಮಾಡುವ ಬಹುತೇಕ CN ರೂಲ್ಗಳನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಆಗ್ತಿರ್ಬೋದು. ಅಂದರೆ ಈಗ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಶಿಕ್ಷಣವು ಒಂದೇ ಕ್ಯಾಂಪಸ್ನಲ್ಲಿ ಸಿಗುವಂತೆ ಮಾಡಲಾಗ್ತಿದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಗಳು ಅಂದರೆ ಏನಿದೆ CBSE ಮತ್ತು ICSE ಸಿಲೆಬಸ್ ಏನಿದೆ ಅದೇ ಮಾದರಿಯಲ್ಲಿ ಕೂಡ ನಮ್ಮ ಒಂದು ಸ್ಟೇಟ್ ಸಿಲೆಬಸ್ಸನ್ನು ಮಾಡಿಕೊಂಡು ಇಲ್ಲಿನೂ ಕೂಡ 1ರಿಂದ 12ನೇ ತರಗತಿಯವರೆಗೆ ಎಲ್ಲನೂ ಕೂಡ ಒಂದೇ ಕ್ಯಾಂಪಸ್ನಲ್ಲಿ ಬೋಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇದು 2026-27ರ ವೇಳೆಗೆ ಸುಮಾರು 15 ಲಕ್ಷ ವಿದ್ಯಾರ್ಥಿಗಳು KPS ಒಳಗೆ ಬರಲಿದ್ದಾರೆ. ಹಾಗಾಗಿ ಪದವಿ ಪೂರ್ವ ಕಾಲೇಜುಗಳಿಗೆ ನೇಮಕವಾಗುವ ಉಪನ್ಯಾಸಕರಿಗೆ 9 ಮತ್ತು 10ನೇ ತರಗತಿ ಬೋಧಿಸುವುದನ್ನು ಕಡ್ಡಾಯ ಮಾಡಲು ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿರ್ತಕ್ಕಂಥದ್ದು.
ನೋಡಿ 2022ರಲ್ಲೇ ಸಿದ್ಧಪಡಿಸಿದ್ದ ಸೂತ್ರದಂತೆ ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ನೇಮಕಕ್ಕೆ ತಿದ್ದುಪಡಿ ಕೋರಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಪ್ರಸ್ತಾವ ಸಲ್ಲಿಸಿದೆ. ಹೊಸ ನಿಯಮದ ನಂತರವೇ 881 ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ. ಇದೆಲ್ಲ ಕಾರಣದಿಂದಾಗಿ ನಮ್ಮ ಒಂದು 881 ಈ ಒಂದು PU ಉಪನ್ಯಾಸಕರ ನೇಮಕಾತಿ ಆಗುತ್ತೆ ಅಂತೇನೆ ನಾವು ಕಾಯ್ದುಕೊಳ್ತಿದ್ವಿ. ಈ ಒಂದು ನೇಮಕಾತಿ ಬಹುತೇಕ ಇಲ್ಲಿ ಪೇಪರ್ ಕಟಿಂಗ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ 881 ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಯಾವಾಗ ಹೊರಡಿಸ್ತಾರೆ ಅಂತಂದರೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆ ಒಂದು ಇಲಾಖೆಯ ಮುಂದೆ ಈ ಒಂದು ಪ್ರಸ್ತಾವ ಇರತಕ್ಕಂಥದ್ದು. ಅದು ನಿಯಮ ತಿದ್ದುಪಡಿ ಆದ ನಂತರವೇ ಈ ಒಂದು ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವಂಥ ಎಲ್ಲ ಸಂಭವ ಇರುವಂಥದ್ದು. ಆ ಕಾರಣದಿಂದಾಗಿ ಇನ್ನಷ್ಟು ನಿಖರವಾದಂಥ ಮಾಹಿತಿ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ 2022ರಲ್ಲೇ ಈ ಒಂದು ಸೂತ್ರವನ್ನು ಸಿದ್ಧಪಡಿಸಿದರು. ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಆವಾಗಲೇ ಅದ್ರ ಬಗ್ಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಪ್ರಸ್ತಾವನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಆ ಉತ್ತರದ ನಂತರವೇ ಈ ಒಂದು 881 ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡ್ತಕ್ಕಂಥ ಸಂಭವ ಇರುವಂಥದ್ದು. ಆ ಕಾರಣದಿಂದಾಗಿ ಇನ್ನಷ್ಟು ದಿನಗಳು ಅಂದರೆ ಬಹುತೇಕ 6 ತಿಂಗಳು ವರ್ಷಗಟ್ಟಲೆ ಹೋಗೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಇದೊಂದು ಅಂತಿಮ ನಿರ್ಣಯ ಆದ ನಂತರ ಹೊಸ ನೋಟಿಫಿಕೇಷನ್ಗಳು ಆಗುವಂಥ ಚಾನ್ಸಸ್ ಇರುವಂಥದ್ದು.